ಡಿಕೆ ಶಿವಕುಮಾರ್ಗೆ ಮತ್ತೆ ಬೆಳಗಾವಿ ಟೆನ್ಷನ್ ಇದೀಗ ಶುರುವಾಗಿದೆ. ಕೆಪಿಸಿಸಿ ಪಟ್ಟವೂ ಬೇಕು, ಬೆಳಗಾವಿ ಉಸ್ತುವಾರಿಯೂ ಬೇಕು ಅಂತ ಸತೀಶ್ ಜಾರಕಿಹೊಳಿ ಪಟ್ಟು ಭಾವಿ ಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಬೆಳಗಾವಿ ಟೆನ್ಷನ್. ಕೆಪಿಸಿಸಿ ಪಟ್ಟವೂ ಬೇಕು, ಬೆಳಗಾವಿ ಉಸ್ತುವಾರಿಯೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಬಲ ಖಾತೆಯೂ ಬೇಕು ಎನ್ನುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಡಿಕೆಶಿ ಮಂತ್ರಿ ಮಂಡಲದಲ್ಲಿ ಬೆಳಗಾವಿಗೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ? ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಉಳಿದ ಒಂದು ಸ್ಥಾನಕ್ಕೆ 5 ಜನರಿಂದ ಭರ್ಜರಿ ಲಾಬಿ ಇದೆ. ಬೆಳಗಾವಿ ಉಸ್ತುವಾರಿ ಮಂತ್ರಿ ಆಗ್ತಾರಾ ಲಕ್ಷ್ಮೀ ಹೆಬ್ಬಾಳ್ಕರ್? ಡಿಕೆಶಿ ಆಪ್ತ ಸವದಿಗೆ ಸತೀಶ್ಗಿಂತ ಪ್ರಬಲ ಖಾತೆ ಸಿಗುತ್ತಾ? ಬೆಳಗಾವಿಗೆ 3 ಮಂತ್ರಿಗಿರಿ ನೀಡುವ ಸಾಧ್ಯತೆ ಇದೆ. ಆದ್ರೆ ಸಚಿವ ಸ್ಥಾನಕ್ಕೆ ಬರೋಬ್ಬರಿ 7 ಶಾಸಕರಿಂದ ಲಾಭಿ ಇದೆ. ಯಾರಿಗೆ ಸ್ಥಾನ ಸಿಗುತ್ತೆ? ಭಾವಿ ಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಬೆಳಗಾವಿ ಟೆನ್ಷನ್ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂತದ್ದು, ನನಗೆ ಡಿಸಿಎಂ ಸ್ಥಾನವೂ ಬೇಕು, ಒಂದು ಕಡೆ ಮಂತ್ರಿಗಿರಿಯೂ ಬೇಕು, ಎರಡು ಕೂಡ ಉಳ್ಕೋಬೇಕು ಅಂತ. ಬಟ್ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವೇನಾಗಿತ್ತು? ಒಬ್ಬರಿಗೆ ಒಂದು ಖಾತೆ, ಒಬ್ಬರಿಗೆ ಒಂದು ಸ್ಥಾನವನ್ನ ಒದಗಿಸಿಕೊಡುವಂಥದ್ದು. ಬಟ್ ಇಲ್ಲಿ ಸತೀಶ್ ಜಾರಕಿಹೊಳಿ ಪಟ್ಟೇನು, ನಾನು ಕ್ಯಾಬಿನೆಟ್ನಲ್ಲೂ ಇರ್ತೀನಿ, ಡಿಸಿಎಂ ಆಗೂ ಕೂಡ ಇರ್ತೀನಿ, ಅಧ್ಯಕ್ಷ ಸ್ಥಾನವೂ ಬೇಕು ಅಂತ. ಬಟ್ ಇದೀಗ ಬೆಳಗಾವಿಯಲ್ಲಿ ಕುರ್ಚಿ ಗದ್ದಲ. ಯಾರ್ಯಾರು ಲಾಭಿಯಾಗಿದ್ದಾರೆ? ಸತೀಶ್ ಜಾರಕಿಹೊಳಿ ಯಮಕನಮರಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ, ಅಶೋಕ್ ಪಟ್ಟಣ್ ರಾಮದುರ್ಗ, ಲಕ್ಷ್ಮಣ ಸವದಿ ಅಥಣಿ, ಗಣೇಶ್ ಹುಕ್ಕೇರಿ ಸದಲಗ, ರಾಜು ಕಾಗೆ ಕಾಗವಾಡ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್. ಸತೀಶ್ ಜಾರಕಿಹೊಳಿ ಮುಂಚೆಯಿಂದನೂ ಕೂಡ ಅಂದ್ರೆ ನೋಡಿ, ಯಾವಾಗ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ನಡೀತಾ ಇತ್ತಲ್ಲ, ಅವಾಗಲೆಲ್ಲವೂ ಮುನ್ನೆಲೆಗೆ ಬಂದಂಥ ಸತೀಶ್ ಜಾರಕಿಹೊಳಿ ಹೆಸರು. ಯತೀಂದ್ರ ಸಹಿತ ಒಂದು ಬಾರಿ ಮಾತನಾಡಿರ್ತಾರೆ ಈ ಬಗ್ಗೆ ಕುರಿತಾಗಿ, ಸಾಕಷ್ಟು ಚರ್ಚೆ ಆಗುತ್ತೆ ಆ ವಿಚಾರನೂ ಸಹಿತ. ಇದೀಗ ಒಂದು ಕಡೆ ಡಿಕೆ ಶಿವಕುಮಾರ್ಗೆ ಇರುವಂಥ ಟೆನ್ಷನ್ ಏನು? ಬೆಳಗಾವಿಯಲ್ಲಿ ಯಾರಿಗೆ ಯಾವ ಸ್ಥಾನವನ್ನ ಒದಗಿಸಿಕೊಡ್ಬೇಕು? ಸತೀಶ್ ಜಾರಕಿಹೊಳಿ 2 ಸ್ಥಾನ ಬೇಕು ಅಂತ ಏನು ಪಟ್ಟಿಡ್ಕೊಂಡು ಕೂತಿದಾರಲ್ಲ, 2 ಬೇಕು ಅಂತ. ಬಟ್ ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೆಳಗಾವಿ ಉಸ್ತುವಾರಿ ನೀಡ್ತಾರಾ? ಅದ್ರ ಜೊತೆಗೆ ಮಹಾಂತೇಶ್ ಕೌಜಲ್ಗಿ ಇದ್ದಾರೆ, ಲಕ್ಷ್ಮಣ ಸವದಿ, ಗಣೇಶ್ ಹುಕ್ಕೇರಿ. ಲಕ್ಷ್ಮಣ ಸವದಿಗೂ ಕೂಡ ಅಲ್ಲಿ ಸ್ಥಾನವನ್ನು ಒದಗಿಸಿ ಕೊಡಬೇಕಾದಂಥ ಅನಿವಾರ್ಯತೆ ಇದ್ದೇ ಇದೆ. ಸೊ ಹೀಗಾಗಿ ಇಲ್ಲಿ ಡಿಕೆ ಶಿವಕುಮಾರ್ ಮುಂದೆ ಇರುವಂತಹ ಸವಾಲುಗಳು, ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಗೆ ಎಷ್ಟು ಸಚಿವ ಸ್ಥಾನ ಒದಗಿಸಿ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ, ಎಷ್ಟು ಸ್ಥಾನವನ್ನು ಒದಗಿಸಿ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ ಮುಖ್ಯವಾಗಿ ಇಲ್ಲಿ ಕಂಡು ಬರ್ತಾ ಇರುವಂಥ ವ್ಯಕ್ತಿಗಳನ್ನು ನಾವು ಇಲ್ಲಿ ಗಮನಿಸಿ ನೋಡಿದಾಗ. ಬಟ್ ಎಲ್ರಿಗೂ ಕೂಡ ಇವತ್ತು ನೋಡಿ, ಬುಧವಾರ ಸಾಯಂಕಾಲ 4:05 ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಡಿಕೆ ಶಿವಕುಮಾರ್. ಅವತ್ತೇ ಒಂದಿಷ್ಟು ಸಚಿವ ಸ್ಥಾನಗಳಿಗೆ, ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಒಂದಿಷ್ಟು ಸಚಿವರು ಆಗಿ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು ನಡೆಯುತ್ತೆ. ಅದರಲ್ಲಿ ಯಾರಿಗೆ ಯಾವ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ, ಬೆಳಗಾವಿ ಕ್ಷೇತ್ರಕ್ಕೆ ಎಷ್ಟು ಸ್ಥಾನವನ್ನು ಒದಗಿಸಿ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಂಡು ಬರ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬರುತ್ತೆ. ಸತೀಶ್ ಜಾರಕಿಹೊಳಿ ಯಾಕಂತ ಅಂದ್ರೆ, ಈಗಾಗಲೇ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂಥದ್ದು ಶಿಗ್ಗಾಂವಿ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಬಸವರಾಜ ಬೊಮ್ಮಾಯಿ ಪುತ್ರನ ವಿರೋಧವಾಗಿ ಮುಸ್ಲಿಂ ಕ್ಯಾಂಡಿಡೇಟ್ನ ನಿಲ್ಲಿಸಿ ಅಲ್ಲಿ ಗೆಲ್ಲಿಸಿಕೊಂಡು ಕರ್ಕೊಂಡು ಬರ್ತಾರೆ. ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾನು ಇಷ್ಟೆಲ್ಲ ಕೆಲಸ ಮಾಡಿ ತೋರಿಸಿದ್ದೀನಿ, ನಾನು ಎಬಿಲಿಟಿ ಇದ್ದೀನಿ, ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿಯ ನಿಲುವಿರುವಂಥದ್ದು. ಒಂದ್ ವೇಳೆ ಅಷ್ಟೇ ಈಸಿಯಾಗಿ ಸತೀಶ್ ಜಾರಕಿಹೊಳಿಯ ಕೈ ಬಿಡೋದಕ್ಕೂ ಇಲ್ಲಿ ಸಾಧ್ಯ ಇಲ್ಲ. ಎಸ್ಟಿ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಾತಿವಾರು ಲೆಕ್ಕಾಚಾರ ನಡೀತಾ ಇರುವಂಥದ್ದು. ಈಗಾಗಲೇ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯವನ್ನ
ಸ್ವಲ್ಪ ಮಟ್ಟಿಗೆ ಏನು ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದುರು ಹಾಕೊಂಡಿರುವಂಥ ಕಾಂಗ್ರೆಸ್ಸು ದಲಿತ ನಾಯಕನ ಅಹಿಂದ ನಾಯಕನನ್ನ ಕೆಳಗೆ ಇಳಿಸಿದ್ದಾರೆ ಅನ್ನುವಂಥ ಒಂದು ಏನು ಪಟ್ಟ ಇದೆ, ಅದೆಲ್ಲವನ್ನ ಕೂಡ ಸರಿದೂಗಿಸ್ಕೊಳ್ಬೇಕಲ್ವಾ? ಸರಿದೂಗಿಸ್ಬೇಕು ಅಂತ ಅಂದರೆ ಸರಿಯಾಗಿ ಸ್ಥಾನಮಾನಗಳನ್ನು ಒದಗಿಸಿ ಕೊಡಬೇಕು. ಒಬ್ಬರಿಗೆ ಕೊಡುವಂಥ ಒಂದು ಸ್ಥಾನ ಇಡೀ ಸಮುದಾಯಕ್ಕೆ ಅದು ಮೀಸಲಾಗಿರುತ್ತೆ, ಇಡೀ ಸಮುದಾಯದ ಓಲೈಕೆ ಆಗಿರುತ್ತೆ. ಇಷ್ಟೆಲ್ಲ ಹಗ್ಗ ಜಗ್ಗಾಟಗಳು ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಏನೆಲ್ಲ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಮತ್ತೊಂದು ಕಡೆ. ಬಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಎಸ್ ಪ್ರಶಾಂತ್, ಒಂದ್ ಕಡೆ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಮುಂದೆ ಇರುವಂತಹ ಸವಾಲುಗಳು, ಡಿಕೆಶಿಯ ಸಂಪುಟ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಪೈಪೋಟಿ, ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಪ್ರಶಾಂತ್ ಈ ಬಗ್ಗೆ? ಖಂಡಿತ ವನಿತಾ, ಏನಂತಂದ್ರೆ ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸೋದಕ್ಕೆ ಇದೀಗ ಮುಂದಾಗಿದ್ದಾರೆ. ಇದೀಗ ಬೆಳಗಾವಿಯಿಂದ ಹೈ ಟೆನ್ಷನ್ ಸಹ ಡಿ ಕೆ ಶಿವಕುಮಾರ್ ಇದೀಗ ಎದುರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ರಮುಖವಾಗಿ ಅಹಿಂದ ನಾಯಕ ಆಗಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಿದ್ದರಾಮಯ್ಯ ಅವರ ಆಪ್ತ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಇದೀಗ ಪ್ರಮುಖವಾಗಿ 2 ಬೇಡಿಕೆಗಳನ್ನ ಸಹ ಇಲ್ಲಿ ಇಟ್ಟಿರುವಂತದ್ದು. ನನಗೆ ಕೆಪಿಸಿಸಿ ಸ್ಥಾನವೂ ಬೇಕು, ಇದರ ಜೊತೆಗೆ ಮತ್ತೊಂದು ಬೆಳಗಾವಿಯಲ್ಲಿ ಸಚಿವ ಸ್ಥಾನ ಬೇಕಂತ ಹೇಳಿ ಇದೀಗ ಪಟ್ಟಣ ಸಹ ಹಿಡಿದಿರುವಂತದ್ದು. ಇದೀಗ ಈ ಒಂದು ಪಟ್ಟ ಏನಂತಂದ್ರೆ ಡಿ ಕೆ ಶಿವಕುಮಾರ್ಗೆ ಸಾಕಷ್ಟು ರೀತಿಯಲ್ಲಿ ತಲ್ಲೀನವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬೆಳಗಾವಿಯಿಂದ ಮಾಜಿ ಸಚಿವ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇದರ ಜೊತೆಗೆ ಇನ್ನೂ 5 ಸಚಿವ ಸ್ಥಾನಕ್ಕೆ ಲಾಬಿಯನ್ನು ಸಹ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತಂದ್ರೆ ಅಥಣಿಯಿಂದ ಶಾಸಕ ಲಕ್ಷ್ಮಣ ಸವದಿ, ಕಾಗವಾಡದಿಂದ ರಾಜು ಕಾಗೆ ಮತ್ತು ರಾಮದುರ್ಗದಿಂದ ಅಶೋಕ್ ಪಟ್ಟಣ್ ಮತ್ತು ಬೈಲುಂಗಲದಿಂದ ಮಹತೇಶ್ ಕೌಜಲ್ಗೆ ಸಹ ಈಗ ಸ್ಪರ್ಧೆಯನ್ನ ಸಹ ಮಾಡ್ತಾ ಇರುವಂತದ್ದು. ನಾವು ಸಹ ಸಾಕಷ್ಟು ರೀತಿಯಲ್ಲಿ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಇದೆ ಅಂತ ಹೇಳಿ ಹೈಕಮಾಂಡ್ ಮೊರೆ ಸಹ ಇಲ್ಲಿ ಹೋಗಿರುವಂತದ್ದು. ಇದರ ಮಧ್ಯೆ ಇದೀಗ ಬೆಳಗಾವಿಗೆ 2 ಸಚಿವ ಸ್ಥಾನ ಕೊಡ್ತಾರಾ ಅಥವಾ 3 ಸಚಿವ ಸ್ಥಾನ ಕೊಡ್ತಾರೋ ಗೊಂದಲ ಮತ್ತೊಂದು ಕಡೆ. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನೊಂದು ಬೇಡಿಕೆ ಇಟ್ಟಿದ್ದಾರೆ, ಈ ಬೇಡಿಕೆ ಇದೀಗ ಸಾಕಷ್ಟು ರೀತಿಯಲ್ಲಿ ಸಂಚಲನ ಸಹ ಮೂಡಿಸ್ತಾ ಇರುವಂತದ್ದು. ನಾಳೆಯೇ ಪದಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಬೆಳಗಾವಿಯ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಯಾವ ರೀತಿಯಾಗಿ ಇಲ್ಲಿ ಮನವೊಲಿಸ್ತಾರೆ ಎಂಬ ಪ್ರಶ್ನೆಗಳು ಸಹ ಸಾಕಷ್ಟು ರೀತಿಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.